ಎಸ್ ಸರ್. ಸರ್ ಅದೇ ಈಗ ಡಿಸಿಗಳು ಮತ್ತೆ ಸಿಒ ಜೊತೆ ಎಲ್ಲ ಸಿಎಂ ಸಭೆ ಮಾಡಿದ್ರು. ತುಂಬಾ ಕಡೆ ಮಳೆ ಹಾನಿ ಆಗಿದೆ ಸರ್. ಪ್ರಮುಖ ಎಸ್ ಸರ್. ಎಲ್ಲ ಇಡೀ ಎಲ್ಲ ಜಿಲ್ಲೆಗಳ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಂಬಂಧಪಟ್ಟಿರ್ತಕ್ಕಂಥ ಸಚಿವರುಗಳು ಈ ಬೆಳೆ ಹಾನಿ ಏನಾಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದರ ಬಗ್ಗೆ ಸಮರ್ಪಕವಾಗಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಡಿ ಸಿ ಏನು ಮಾಡಬೇಕು, ಯಾವ್ಯಾವ ಜಂಟಿ ಸಮಿತಿ ಆಗಿ ಎಲ್ಲ ಸರ್ವೆ ನಂಬರ್ ವೈಸ್ ರಿಪೋರ್ಟ್ನ ಕಳಿಸ್ಬೇಕಂತ ಹೇಳಿ ಸಚಿವರ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ವಿಶೇಷವಾಗಿ ಎಲ್ಲ ಡಿ ಸಿಗಳಿಗೆ ಹೇಳ್ತಾ ಇದ್ದಾರೆ. ಬೆಳೆ ಪರಿಹಾರ ನಾಶ ಆಗಿದೆ ಸರ್, ಅದಕ್ಕೆ ಒಂದು ಪರಿಹಾರ ಎರಡೂ ಇದೆ. ಒಂದು ಬೆಳೆ ಪರಿಹಾರ, ಒಂದು ಆಬ್ವಿಯಸ್ಲಿ ಏನು ಅವ್ರಿಗೆ ಇನ್ಶೂರೆನ್ಸ್ ಕ್ಲೇಮ್ ಆಗಬೇಕು, ಎರಡರ ಬಗ್ಗೆನೂ ಚರ್ಚೆ ನಡೀತಾ ಇದೆ. ಇನ್ನು ಏನು ಎಷ್ಟು ಕೊಡಬೇಕು ಇಲ್ಲ, ಪೋರ್ಟಲ್ ಓಪನ್ ಮಾಡಬೇಕು. ಪೋರ್ಟಲ್ ಓಪನ್ ಆದ್ಮೇಲೆ ಸರ್ಕಾರದ ಏನು ಗೈಡ್ಲೈನ್ಸ್ ಇದೆ ಗೈಡ್ಲೈನ್ಸ್ ಪ್ರಕಾರ ಕೊಡ್ತಂತದ್ದಾಗುತ್ತೆ. ಸರ್ ಆಮೇಲೆ ಮಂಡ್ಯದಲ್ಲಿ ಗಣೇಶ ವಿಸರ್ಜನೆ ವೇಳೆ ಬಳಸಿಕೊಂಡು ಕೋಮುಗಲಭೆ ಆಗಿದೆ. ವಾತಾವರಣ ಕೂಡ ಇನ್ನೂ ಪರಿಸ್ಥಿತಿ ತಿಳಿಯಾಗಿಲ್ಲ ಸರ್. ಮತ್ತೆ ಬಿಜೆಪಿ ಅವರು ಕೂಡ ಸಂಜೆ ಹೋಗ್ತಿದ್ದಾರೆ ಅಲ್ಲಿ ಪ್ರೊಟೆಸ್ಟ್ ಮಾಡೋದು. ಬಿಜೆಪಿ ಜೆಡಿಎಸ್ ನಾಯಕರು ಎಲ್ಲರೂ ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇದೆಲ್ಲ ಸರ್ಕಾರದ ಕುಮ್ಮಕ್ಕು ಅನ್ನೋ ರೀತಿ ಆರೋಪ. ಇಲ್ಲ, ಈಗ ಈ ತರ ವಿಷಯಗಳು ಬಂದಾಗ ಸರ್ಕಾರ, ಯಾವುದೇ ಸರ್ಕಾರಗಳು ಆಗಿರಲಿ, ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಇವ್ರು ಆಡೆಡ್ ಅಡ್ವಾಂಟೇಜ್ ಮೈಲೇಜಿಗಾಗಿ ಹೋಗ್ತಾ ಇದ್ದಾರೆ. ಇದು ಮೈಲೇಜಿಗಾಗಿ ಹೋಗ್ತಕ್ಕಂಥ ಕೆಲಸ. ಸೊ ಯಾಕೆ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ನಾವು ಏನು ಮಾತನಾಡೋಕ್ಕಾಗುತ್ತೆ. ಸೊ ಲೆಟ್ ದೆಮ್ ಡೂ ಇಟ್. ಗೌರ್ಮೆಂಟ್ ವಿಲ್ ಡೂ ಇಟ್ಸ್ ಜಾಬ್. ಯಾರು ತಪ್ಪಿಸಿದ್ದಾರೆ ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತೀವಿ. ಬಟ್ ಇಂಥ ಪ್ರಕರಣಗಳು, ಗಲಾಟೆಗಳು ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅಲ್ರಿ, ದಿನೇ ದಿನೇ ಜಾಸ್ತಿ ಯಾಕೆ ಕುಮ್ಮಕ್ಕೆ ಯಾರನ್ನ ಸರ್ಕಾರಗಳು ಕೊಡ್ತಾರ? ಹೇಳ ಅರ್ಥ ಏನಂದ್ರೆ, ಇವತ್ತು ಎಲ್ಲ ಸರ್ಕಾರಗಳು ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಏನಾಗಲಿಲ್ಲ, ಎಲ್ಲ ಸರ್ಕಾರದಲ್ಲಿ ಆಗ್ತಾವೆ ಇಂಥ ಕೆಲಸಗಳು. ಯಾರು ಕಿಡಿಗಾಡಿಗಳಿದ್ದಾರೆ, ಯಾರು ಇಂಥವ್ರು ಮಾಡ್ತಾರೆ, ಅವ್ರ ಕಾಲದಲ್ಲಿ ಕೂಡ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ನಮ್ಮ ಕಾಲದಲ್ಲಿ ಕೂಡ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಕುಮ್ಮಕ್ಕು ಅಂತ ಹೇಳಿದ್ರಲ್ಲ ಸರ್, ಬಿಜೆಪಿ ಅವ್ರ ಕುಮ್ಮಕ್ಕೆ ಅವ್ರ ಮೇಲೆ ಒಂದು ಎಫ್ಐಆರ್ ಹಾಕಿ ಅವ್ರನ್ನ ಯಾರು ಕುಮ್ಮಕ್ಕೆ ಮಾಡಿದ್ರೆ, ಯಾರೇ ಈ ರೀತಿ ಮಾಡಿ ಉದ್ದೇಶಪೂರ್ವಕ ಮಾಡ್ತಾರೆ, ಅದು ಕಾನೂನು ಕ್ರಮ ತಗೊಳ್ತಾರೆ. ಸರ್, ಕಾಂಗ್ರೆಸ್ ಆಡಳಿತ ನಡವಳಿಕೆ ಕಾರಣಕ್ಕಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯ ಘಟನೆಗಳು ಆಗ್ತವೆ ಅನ್ನುವಂಥ ಗಂಭೀರ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದೇ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ, ಅವ್ರ ಜೊತೆ ಅಲಯನ್ಸ್ ಇದಾರಲ್ಲ, ಅಲಯನ್ಸ್ ಇಲ್ದಾಗ ಅವ್ರು ಏನು ಮಾತನಾಡಿದ್ದಾರೆ ಬಿಜೆಪಿ ಬಗ್ಗೆ ಕೇಳಿಸ್ ನೋಡ್ತಾರೆ ಸರ್ ವಿಡಿಯೋಗಳು. ಈಗ ಅಲಯನ್ಸ್ ಆಗಿದ್ದಾರೆ, ಓಕೆ, ದಟ್ಸ್ ಓಕೆ, ವಿ ಅಗ್ರಿ, ವಿ ಎಕ್ಸೆಪ್ಟ್ ಇಟ್ಸ್ ದೇರ್ ಪೊಲಿಟಿಕಲ್ ಕಾಲ್. ಬಟ್ ಸುಮ್ಮನೆ ಏನೋ ಈ ತರ ಒಂದು ಗಲಭೆಗಳು, ಕೋಮು ಗಲಭೆಗಳು ಆದ ಸಂದರ್ಭದಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ಅಲ್ಲಿ ಮಾತನಾಡಬೇಕು ಹೊರತು ಕಮ್ಯುನಲ್ ಇಂಟ್ರೆಸ್ಟ್ ಅಲ್ಲಿ ಮಾತನಾಡಬಾರ್ದು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಅವ್ರಿಗಷ್ಟೇ. ಸೊ ಹಿಂದೂ ಸಮಾಜದಲ್ಲಿ ಅಂದ್ರೆ ಹಿಂದೂಗಳಲ್ಲಿ ಅಸಮಾಧಾನ ಅನ್ನುವಂಥದ್ದು ಜಾಸ್ತಿ ಆಗ್ತಿದೆ ಕರ್ನಾಟಕದಲ್ಲಿ ಅನ್ನುವಂಥದ್ದು. ಅದೇ ಹೇಳ್ತಿರೋದು, ಹಿಂದೂ ಅಸಮಾಧಾನ ಆಗ್ತಿದ್ರೆ ಇವರೇ ಬಿಜೆಪಿ ಅವರೇ ಕಾರಣ. ಈಗ 70 ವರ್ಷದಲ್ಲಿ ಹಿಂದೂ ಕತ್ತರನಾಗ ಇರಲಿಲ್ಲ. 70 ವರ್ಷದ ಭಾರತ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಯಾವತ್ತು ಹಿಂದೂ ಕತ್ತರನಾಗಿಲ್ಲ. ಈಗ ಪ್ರೆಸಿಡೆಂಟು ಹಿಂದೂ, ವೈಸ್ ಪ್ರೆಸಿಡೆಂಟು ಹಿಂದೂ, ಪ್ರೈಮ್ ಮಿನಿಸ್ಟರು ಹಿಂದೂ. ಇಡೀ ಬಹುಶಃ ಆಲ್ ಓವರ್ ಇಂಡಿಯಾ ಬಹಳಷ್ಟು ರಾಜ್ಯದಲ್ಲಿ ಬಿಜೆಪಿನೇ ಇದೆ. ಇವ್ರ ಕಾಲದಲ್ಲಿ ಇವತ್ತು ಹಿಂದೂ ಕತ್ತರನಲ್ಲಿದ್ದಾರೆ. ಅದಕ್ಕೆ ಇವರು ಉತ್ತರ ಕೊಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.